ಒನ್ ವರ್ಡ್ ಹೇಳ್ಬೇಕಾದ್ರೆ ಟಾಕ್ಸಿಕ್ ಟೀಸರ್ ಬಗ್ಗೆ. ಫಿಲಮ್ಮು ನಾರ್ಮಲ್ ಕನ್ನಡ ಫಿಲಮ್ ಅಲ್ಲ. KFI ಅಲ್ಲಿ ಒಂದು ಬಿಗ್ ಫಿಲಮ್ ಆಗ್ಬೋದು. ಮಾಡಬೇಕು ಅಂದಲ್ಲಿ ಈ ಥರ ಬರ್ತಾರೆ ಮನೆ ಹತ್ರಕ್ಕೆ. ಸೊ ನಮಸ್ಕಾರ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಈ ಥರ ಬರ್ತಾರೆ ನೋಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋದು ಭಾರಿ ಇರೋದಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂದಲ್ಲಿ ಈ ಥರ ಬರ್ತಾರೆ ಮನೆ ಹತ್ರಕ್ಕೆ. ಏನು ಹೇಳೋಣ, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ಎಲ್ರಿಗೂ ನಮಸ್ಕಾರ ಗೈಸ್, ಒಂದು ಹೊಸ ವ್ಲಾಗ್ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಇದು ವ್ಲಾಗ್ ವಿಡಿಯೋ ಅಲ್ಲ, ಒಂದು ಟೀಸರ್ದು ರಿವ್ಯೂ ಬಗ್ಗೆ ವಿಡಿಯೋ ಮಾಡ್ತಿರೋದು ಇದು. ಸೊ ಯಾವ ಟೀಸರ್ ಅಂತ ಆಲ್ರೆಡಿ ನೀವು ತಮ್ನೇಲ್ ಮತ್ತು ಟೈಟಲ್ ನೋಡಿರ್ತೀರ. ಇವತ್ತು ಯಾವ ಮೂವಿ ಟೀಸರ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಸೊ ಟಾಕ್ಸಿಕ್ ಟೀಸರ್ ಬಗ್ಗೆ ಮಾತಾಡ್ತಿರೋದು ನಾವು. ಟೀಸರ್ ರಿವ್ಯೂ ಬಗ್ಗೆ ಈ ವಿಡಿಯೋ ಮಾಡ್ತಿರೋದು. ಸೊ ಹೊಸಬೇರೆ ನೋಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಸಲ ಯುದ್ಧನೇ ಬೇರೆ. ಅವರುಗಳ ಕುತಂತ್ರನೇ ಬೇರೆ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಹಠ ಬಿಟ್ಬಿಡು, ಗಿವ್ ಅಪ್ ರಾಯ. ಇಟ್ಸ್ ಓವರ್. It's over when I say it's over. ಸಿಕ್ಕಾಪಟ್ಟೆ ಗೂಸ್ ಪಂಪ್ಸ್ ಅಲ್ಲಿ ಸಕ್ಕತ್ತಾಗಿದೆ ಟೀಸರ್. Some manners. Fucking manners. I'm home, Daddy. ಗೈಸ್, ಫಸ್ಟ್ ಟೈಮ್ ನೋಡಿದಾಗಂತೂ ನಾನು ನೋಡ್ತಿರೋದು ಮೈಂಡ್ ಬ್ಲೋಯಿಂಗ್. ಸೊ ಈ ಥರನೂ ಒಂದು ಫಿಲಮ್ ತೆಗಿಬೋದು ಕನ್ನಡದಲ್ಲಿ ಅಂತ ಒಂದು ಆ ಲೆವೆಲ್ಗೆ ತೆಗ್ದಿದ್ದಾರೆ ಮೂವಿ ಅಂತಿದು. ಸೊ ಟೀಸರ್ ಈ ಥರ ಸಖತ್ತಾಗಿದೆ ಅಂದರೆ ಇನ್ನು ಮೂವಿ ಯಾವ ಥರ ಇರಬೇಕು ನೀವೇ ಹೇಳಿ. ಆ ಒಂದು ಡಾರ್ಕ್ ಥೀಮ್ ಆಗಿರ್ಬೋದು, ಸ್ಟೈಲಿಶ್ ಆಗಿರ್ಬೋದು, ಮತ್ತು ಯಶ್ ಅವ್ರದ್ದು ಟ್ರಿಬಲ್ ಆ್ಯಕ್ಟಿಂಗ್ ಅಂತ ಎಲ್ಲ ಕಡೆ ತೋರಿಸ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು. ಇಲ್ಲ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು. ಫಿಲಮ್ ರಿಲೀಸ್ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ ನಮಗೂ ಡಬಲ್ ಆ್ಯಕ್ಟಿಂಗಾ ಟ್ರಿಬಲ್ ಆ್ಯಕ್ಟಿಂಗ ಅನ್ನೋದು. ಸೊ ಆದರೂ ಕನ್ನಡ ಇಂಡಸ್ಟ್ರಿನ ಒಂದು ಈ ಲೆವೆಲ್ಗೆ ತೊಗೊಂಡೋಗ್ತಿದ್ದಾರೆ ಅಂದರೆ ಅದು ಒಂದು ಯಶ್, ಸೆಕೆಂಡು ಶೆಟ್ಟೀಸ್ ಗ್ಯಾಂಗ್ ಅಂತ ಹೇಳ್ಬೋದು. ಸೊ ಕನ್ನಡ ಲೆವೆಲ್ನ ಇಂಡಿಯಾದಲ್ಲಿ ಆಗಿರ್ಬೋದು, ಇಡೀ ವರ್ಲ್ಡ್ಗೆ ಆಗಿರ್ಬೋದು ತೊಗೊಂಡು ಹೋಗ್ತಿರೋದು ಬಂದು ಇವರಿಬ್ಬರೇ. ಕರ್ನಾಟಕದಲ್ಲಿ ಕನ್ನಡ ಮೂವಿನ ಯಾರು ಬೆಳೆಸ್ತಿರೋದು ಅಂದರೆ ಒಂದು ಡಿ ಬಾಸ್ ಆಗಿರ್ಬೋದು ದರ್ಶನ್ ಸರ್, ಇನ್ನೊಂದು ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು. ಸೊ ಮೇನ್ ಬಂದು ಇವರಿಬ್ಬರೇ ಇರೋದು ಕರ್ನಾಟಕದಲ್ಲಿ. ಸೊ ಸದ್ಯಕ್ಕೆ ಫಿಲಮ್ ಇಂಡಸ್ಟ್ರೀಲಿ ಸ್ವಲ್ಪ ಇದಾಗ್ತಿರೋದು. ಸೊ ಅಪ್ಕಮಿಂಗ್ ದಿನ ಇದೆ, ಸುಮಾರು ಫಿಲಮ್ಸ್ಗಳಿದೆ ಕನ್ನಡ. ಸೊ ಆದರೂ ಕರ್ನಾಟಕದಲ್ಲಿ ಸ್ವಲ್ಪ ಫಿಲಮ್ಗಳು ನೋಡ್ತಿರೋದ್ರಿಂದ ಇವರಿಬ್ಬರದ್ದು ಓಡ್ತಾ ಇದೆ. ಫ್ಯಾನ್ ವಾರ್ ಅಂತ ಯಾರಿಗೂ ಇದೇನು ಮಾಡ್ತಾ ಇಲ್ಲ. ಸೊ ಜಸ್ಟ್ ಒಂದು ರಿವ್ಯೂ ವಿಡಿಯೋದಲ್ಲಿ ಇದನ್ನು ಹೇಳಬೇಕು ಅನಿಸ್ತು, ನಾನು ಹೇಳಿದ್ದೀನಿ ಅಷ್ಟೇ. ಇನ್ನೊಂದು ಹೇಳ್ಬೇಕಂತ ಬಂದರೆ, ಯಶ್ ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು, ನಾನು ಮಾಡೋ ಫಿಲಮ್ಗಳೆಲ್ಲ ಫ್ಯಾಮಿಲಿ ಫಿಲಮ್ ಅಂತ ಹೇಳಿದ್ರು ಯಶ್ ಅವರು. ಸೊ ಈ ಫಿಲಮ್ ಬಂದು ಫ್ಯಾಮಿಲಿ ನೋಡೋಕ್ಕಾಗುತ್ತಾ ನಿಜವಾಗ್ಲೂ? ಟೀಸರಲ್ಲಿ ನಾವೇನು ಹೇಳೋಕ್ಕಾಗೋದಿಲ್ಲ. ಸೊ ಈ ಥರ ಇದೆ ಅಂದ್ಬಿಟ್ಟು ಫಿಲಮಲ್ಲಿ ಯಾವ ಥರ ಇದೆ ಅಂತ ನಮಗೂ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಆದರೂ ಹೀರೋ ಎಂಟ್ರಿ ಇದೆಯಲ್ಲ, ಅದು ಒಂಥರ ಎಕ್ಸ್ಟ್ರಾರ್ಡಿನರಿ ಆಗಿದೆ.
ಯಾವ ರೇಂಜ್ಗಿದೆ ಅಂತ ಹಾಲಿವುಡ್ ಮೂವಿ ರೇಂಜಲ್ಲಿ ಇದ್ದಂಗಿದೆ ಸರ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಮೂವಿ ಟೀಸರ್ ಇದು. ಸೊ ನೋಡೋಣ 19ನೇ ತಾರೀಕು ಮಾರ್ಚ್ ಇನ್ನೇನು ಬಂದೇ ಬಿಡ್ತು. ಸೊ ಟೀಸರ್ಗೆ ನಾನು ರೇಟಿಂಗ್ ಕೊಡ್ತಿರೋದು 10ಗೆ ಅರೌಂಡ್ 8 ಇಲ್ಲ 8.5ಗೆ ಕೊಡ್ತೀನಿ. ಸೊ ಏನಕ್ಕೆ ಅಂತಲೇ ಹೇಳ್ತೀನಿ, ಫುಲ್ಲು ಜಡ್ಜ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಟೀಸರ್ ನೋಡ್ಬಿಟ್ಟು 10ಗೆ 10 ಕೊಡೋಣ ಅಂತ ಇಲ್ಲ ಅಲ್ವಾ. ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಮೂವಿ ರೇಟಿಂಗ್ ಎಷ್ಟಿದೆ, 10ಗೆ 10 ಕೊಡ್ಬೋದಾ, 10ಗೆ 9 ಕೊಡ್ಬೋದಾ, 10 9.5 ಕೊಡ್ಬೋದಾ ಅಂತ ಗೊತ್ತಾಗುತ್ತೆ. ಸೊ ಗೈಸ್, ಈ ಒಂದು ಟಾಕ್ಸಿಕ್ ಮೂವಿ KGF ಲೆವೆಲ್ಗೆ ತೊಗೊಂಡೋಗುತ್ತಾ ಇಲ್ಲ ಅದಕ್ಕೂ ಮೇಲೆ ತೊಗೊಂಡೋಗುತ್ತಾ ಅನ್ನೋದನ್ನ, ಸೊ ಇನ್ನೇನು ಒಂದು ಸ್ವಲ್ಪ ದಿವಸ ಇದೆ ಮೂವಿ ರಿಲೀಸ್ ಆಗೋದಕ್ಕೆ. ಸೊ ನಿಮ್ಗೇನು ಅನ್ನಿಸ್ತು ಟಾಕ್ಸಿಕ್ ಟೀಸರ್ ಬಗ್ಗೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ನಮ್ಮದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಸೊ ಹಾಗೆ ಸಬ್ಸ್ಕ್ರೈಬ್ ಆಗೋ ಜೊತೆಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ. ಸಿ ಯು ಗೈಸ್.